ನಮ್ಮ ಸೌರವ್ಯೂಹದಲ್ಲಿ ಸೂರ್ಯನಿಗೆ ಅತ್ಯಂತ ಸಮೀಪವಿರುವ ಗ್ರಹ ಯಾವುದು? ಉತ್ತರ ಬುಧ ಗ್ರಹ ಅಥವಾ ಮೆರ್ಕ್ಯುರಿ. ಪ್ರಪಂಚದ ಅದ್ಭುತಗಳಲ್ಲಿ ಒಂದಾದ ತಾಜ್ ಮಹಲ್ ಇರುವ ಆಗ್ರಾ ನಗರವು ಯಾವ ನದಿಯ ದಂಡೆಯಲ್ಲಿದೆ? ಉತ್ತರ ಯಮುನಾ ನದಿ. ವಿಶ್ವದ ಅತಿ ದೊಡ್ಡ ಕಾಫಿ ಉತ್ಪಾದಕ ದೇಶ ಯಾವುದು? ಉತ್ತರ ಬ್ರೆಜಿಲ್. ಭಾರತದ ಯಾವ ರಾಜ್ಯವು ಭಾರತದ ಭತ್ತದ ಕಣಜ ಎಂದು ಕರೆಯಲ್ಪಡುತ್ತದೆ? ಉತ್ತರ ಪಂಜಾಬ್. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಶ್ರೀನಗರ ಮತ್ತು ಲೇ ನಗರಗಳನ್ನು ಸಂಪರ್ಕಿಸುವ ಪ್ರಮುಖ ಪರ್ವತ ಕಣಿವೆ ಮೌಂಟನ್ ಪಾಸ್ ಯಾವುದು? ಉತ್ತರ ಜೋಜಿಲಾ. ಭಾರತದ ವಜ್ರದ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಉತ್ತರ ಸೂರತ್. ಭಾರತದ ಭೂಪ್ರದೇಶದಲ್ಲಿರುವ ಅತಿ ಎತ್ತರದ ಪ್ರಸ್ಥಭೂಮಿ ಹೈಯೆಸ್ಟ್ ಪ್ಲ್ಯಾಚ್ಯೂ ಯಾವುದು? ಉತ್ತರ ಲಡಾಖ್ ಪ್ರಸ್ಥಭೂಮಿ. ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು ಟ್ರೋಪಿಕ್ ಆಫ್ ಕ್ಯಾನ್ಸರ್ 2 ಬಾರಿ ಸಂಧಿಸಿ ಹರಿಯುವ ಭಾರತದ ಏಕೈಕ ನದಿ ಯಾವುದು? ಉತ್ತರ ಮಾಹಿ ನದಿ. ಗಂಗಾ, ಬ್ರಹ್ಮಪುತ್ರ ಮತ್ತು ಮೇಘನಾ ನದಿಗಳ ಸಂಗಮದಿಂದ ರೂಪುಗೊಂಡ ಭಾರತದ ಅತಿದೊಡ್ಡ ಡೆಲ್ಟಾವನ್ನು ಹೇಗೆ ಕರೆಯುತ್ತಾರೆ? ಉತ್ತರ ಸುಂದರ್ಬನ್ಸ್ ಡೆಲ್ಟಾ. ಸಾವಿರ ದೇವಾಲಯಗಳ ನಗರಿ ಸಿಟಿ ಆಫ್ 1000 ಟೆಂಪಲ್ಸ್ ಎಂದು ಕರೆಯಲ್ಪಡುವ ಭಾರತೀಯ ನಗರ ಯಾವುದು? ಉತ್ತರ ಕಾಂಚೀಪುರಂ. ಅಂಡಮಾನ್ ದ್ವೀಪಗಳನ್ನು ನಿಕೋಬಾರ್ ದ್ವೀಪಗಳಿಂದ ಬೇರ್ಪಡಿಸುವ ಜಲಮೂಲ ಯಾವುದು? ಉತ್ತರ 10 ಡಿಗ್ರಿ ಚಾನಲ್. ಪ್ರಪಂಚದ ಅತ್ಯಂತ ಶುಷ್ಕ ಮರುಭೂಮಿ ಡ್ರೈಯೆಸ್ಟ್ ಡೆಸರ್ಟ್ ಎಂದು ಕರೆಯಲ್ಪಡುವ ಅಟಕಾಮ ಮರುಭೂಮಿ ಯಾವ ಖಂಡದಲ್ಲಿದೆ? ಉತ್ತರ ದಕ್ಷಿಣ ಅಮೇರಿಕಾ. ಭಾರತದ ಯಾವ ಪರ್ವತ ಶ್ರೇಣಿಯು ಅತಿ ಹಳೆಯದು? ಉತ್ತರ ಅರಾವಳಿ ಪರ್ವತ ಶ್ರೇಣಿ. ಭಾರತದ ಯಾವ ಭಾಗವು ಚಳಿಗಾಲದಲ್ಲಿ ಹೆಚ್ಚಿನ ವಾರ್ಷಿಕ ಮಳೆಯನ್ನು ಪಡೆಯುತ್ತದೆ? ಉತ್ತರ ವಾಯುವ್ಯ ಭಾರತ. ಈ ಕೆಳಗಿನ ಯಾವ ನದಿಯನ್ನು ಬಿಹಾರದ ದುಃಖದ ನದಿ ಎಂದು ಕರೆಯುತ್ತಾರೆ? ಉತ್ತರ ಕೋಸಿ ನದಿ. ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ? ಉತ್ತರ ಉತ್ತರ ಪ್ರದೇಶ. ಪೆಸಿಫಿಕ್ ಮಹಾಸಾಗರ ಮತ್ತು ಅಟ್ಲಾಂಟಿಕ್ ಮಹಾಸಾಗರವನ್ನು ಸಂಪರ್ಕಿಸುವ ಅತ್ಯಂತ ಪ್ರಮುಖ ಮಾನವ ನಿರ್ಮಿತ ಜಲಮಾರ್ಗ ಯಾವುದು? ಉತ್ತರ ಪನಾಮ ಕಾಲುವೆ. ಭೂಮಿಯ ಅತ್ಯಂತ ಒಳಭಾಗದ ಕೇಂದ್ರ ಅಂದರೆ ಕೋರ್ ಮುಖ್ಯವಾಗಿ ಯಾವ ಲೋಹಗಳಿಂದ ಕೂಡಿದೆ? ಉತ್ತರ ನಿಕ್ಕಲ್ ಮತ್ತು ಕಬ್ಬಿಣ. ಈ ಕೆಳಗಿನ ಯಾವ ಭೌಗೋಳಿಕ ಪದವು 3 ಕಡೆ ನೀರಿನಿಂದ ಸುತ್ತುವರೆದಿರುವ ಭೂಭಾಗಕ್ಕೆ ಸಂಬಂಧಿಸಿದೆ? ಉತ್ತರ ಪರ್ಯಾಯ ದ್ವೀಪ. ತುಂಗಭದ್ರಾ ಯಾವ ನದಿಯ ಉಪನದಿಯಾಗಿದೆ? ಉತ್ತರ ಕೃಷ್ಣಾ ನದಿ. ಘನ ಮೀಟರ್ ನೀರಿನ ಪ್ರಮಾಣ ಮತ್ತು ಆಳದ ದೃಷ್ಟಿಯಿಂದ
ಪ್ರಪಂಚದ ಅತಿ ಆಳವಾದ ಸರೋವರ ಡೀಪೆಸ್ಟ್ ಲೇಕ್ ಯಾವುದು? ಉತ್ತರ ಬೈಕಲ್ ಸರೋವರ. ಈ ಕೆಳಗಿನ ಯಾವ ದೇಶಗಳು ರಾಡ್ಕ್ಲಿಫ್ ರೇಖೆಯಿಂದ ವಿಭಾಗಿಸಲ್ಪಟ್ಟಿದೆ? ಉತ್ತರ ಭಾರತ ಮತ್ತು ಪಾಕಿಸ್ತಾನ. ಭಾರತದ ಶಾಶ್ವತ ಸಂಶೋಧನಾ ಕೇಂದ್ರ ದಕ್ಷಿಣ ಗಂಗೋತ್ರಿ ಎಲ್ಲಿದೆ? ಉತ್ತರ ಅಂಟಾರ್ಟಿಕಾ. ಡಂಕನ್ ಪಾಸ್ ಎಲ್ಲಿದೆ? ಉತ್ತರ ದಕ್ಷಿಣ ಮತ್ತು ಪುಟ್ಟ ಅಂಡಮಾನ್. ಈ ಕೆಳಗಿನ ಯಾವ ನಗರಗಳನ್ನು ಅವಳಿ ನಗರಗಳು ಎಂದು ಕರೆಯುತ್ತಾರೆ? ಉತ್ತರ ಹೈದರಾಬಾದ್ ಮತ್ತು ಸಿಕಂದರಾಬಾದ್.